ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ರಂಜೂಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಅರಶಿನ ಎಲೆ ಕಡುಬು ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಾನು ನಮ್ಮ ಚಾನಲಲ್ಲಿ ಪೋಸ್ಟ್ ಮಾಡಿದ್ದೀನಿ ಈ ರೆಸಿಪಿ ಅದು. ಆದರೆ ಇವತ್ತು ನಾನು ಮಾಡ್ತಾ ಇರೋದು ತುಂಬ ಸುಲಭವಾಗಿ ಯಾವ ರೀತಿ ಅರಶಿನ ಎಲೆಯ ಕಡುಬು ಮಾಡ್ಬೋದಂತ. ಅಂದರೆ ನೀರು ಹಿಟ್ಟು ಉಪಯೋಗಿಸಿ ಯಾವ ರೀತಿ ಮಾಡೋದು, ಅಂದರೆ ಹಿಟ್ಟನ್ನು ಬೇಯಿಸಬೇಕು, ಅದನ್ನು ತಟ್ಟಬೇಕು, ಆ ಥರ ಏನಿಲ್ಲ. ನೀರು ಹಿಟ್ಟಲ್ಲಿ ನಮಗೆ ತುಂಬಾ ತೆಳುವಾಗಿ ರುಚಿಕರವಾಗಿ ಅರಶಿನ ಎಲೆಯ ಕಡುಬು ಮಾಡಬಹುದು. ಅದನ್ನ ತೋರಿಸ್ತಾ ಇದ್ದೀನಿ, ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಆಮೇಲೆ ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಿದ್ರೆ ಅಥವಾ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಒಂದ್ಸಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಅದರ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಪ್ರೆಸ್ ಮಾಡಿ, ಅದರಲ್ಲಿ ಬರುವ ಆಲ್ ಆಪ್ಷನ್ಗೂ ಕ್ಲಿಕ್ ಮಾಡಿ. ಹಾಗಿದ್ರೆ ಮಾತ್ರ ನಾನು ಹಾಕುವ ಹೊಸ ಹೊಸ ವಿಡಿಯೋಸ್ಗಳ ನೋಟಿಫಿಕೇಶನ್ ಎಲ್ಲ ನಿಮ್ಗೆ ಕೂಡಲೇ ಸಿಗುತ್ತೆ. ನೋಡಿ, ಇಲ್ಲಿ ಮೊದಲು ನಾನು ಇದಕ್ಕೆ ಅಕ್ಕಿ ತಗೊಂಡಿದ್ದೀನಿ. ಅಂದ್ರೆ ನಾನಿಲ್ಲಿ ತಗೊಂಡಿರೋದು ಬಾಯ್ಲ್ಡ್ ರೈಸ್ ಅಂದ್ರೆ ಬೇಗ ಬೇಯುವಂತ ಅಕ್ಕಿ, ಅಂದ್ರೆ ರೇಷನ್ ಶಾಪ್ ಅಲ್ಲೆಲ್ಲ ಸಿಗುತ್ತಲ್ವಾ ಆ ಟೈಪ್ ಇಂದು. ನಿಮ್ಗೆ ಇಲ್ಲಿ ವೈಟ್ ರೈಸ್ ಬೇಕಿದ್ರೆ ಅದು ಕೂಡ ತಗೋಬಹುದು, ಇದು ಶಾಪ್ಗಳಲ್ಲೂ ಕೂಡ ಸಿಗುತ್ತೆ ಈ ರೈಸ್. ನೋಡಿ, ಈ ರೀತಿ ಇರುತ್ತೆ. ಇದನ್ನ ಚೆನ್ನಾಗಿ ತೊಳೆದು ಮಿನಿಮಮ್ ಒಂದು 6 ಗಂಟೆ ಹೊತ್ತಾದ್ರೂ ಇದನ್ನ ನೀರಲ್ಲಿ ನೆನೆಸಿಡ್ಬೇಕು. ಓಕೆ, ಇದನ್ನ ನಾನು ನೀರಲ್ಲಿ ಚೆನ್ನಾಗಿ ತೊಳೆದು ನೆನೆಸಿಟ್ಟು ತರ್ತೀನಿ ನಾನು. ನೋಡಿ, ಈ ರೀತಿ ಇರುತ್ತೆ ಅಕ್ಕಿ. ನೋಡಿ, ಇವಾಗ ಚೆನ್ನಾಗಿ ನೆಂದಿದೆ ಅಕ್ಕಿ. ನೋಡಿ, ಈ ರೀತಿ ಇದೆ. ಇನ್ನು ಇದನ್ನ ರುಬ್ಬೇಕು. ನಾನು ಇದನ್ನ ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ರುಬ್ತೀನಿ. ಮೊದಲು ನೆನೆಸಿಟ್ಟಂತಹ ಅಕ್ಕಿ ಹಾಕ್ತಾ ಇದ್ದೀನಿ, ಎಲ್ಲ ಹಾಕೊಂಡಿದ್ದೀನಿ. ಆಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಬೇಕು. ಬೇಕಿದ್ರೆ ನಿಮಗೆ ಸ್ವಲ್ಪ ಸ್ವೀಟ್ ಬೇಕಿರೋ ಒಂದು ತುಂಡು ಬೆಲ್ಲನೂ ಸೇರಿಸ್ಬೋದು. ನಾನಿಲ್ಲಿ ಹಾಕ್ತಾ ಇಲ್ಲ, ಹಾಗೆ ಹಾಕ್ತೀನಿ. ಆಮೇಲೆ ರುಬ್ಬೋದಿಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ನೀರು ಹಾಕ್ಬಿಟ್ಟು ಇದನ್ನ ನುಣ್ಣಗೆ ರುಬ್ಬೇಕು. ನೋಡಿ, ಇವಾಗ ರುಬ್ಬಿ ತಂದಿದ್ದೀನಿ. ಇದನ್ನೊಂದು ಬೌಲಿಗೆ ಹಾಕ್ತಾ ಇದ್ದೀನಿ. ಈ ರೀತಿ ಇದೆ ನಮ್ಮ ಹಿಟ್ಟು. ಈ ಮಿಕ್ಸಿ ಜಾರಿಗೆಲ್ಲ ಸ್ವಲ್ಪ ನೀರೆಲ್ಲ ಹಾಕ್ಬಿಟ್ಟು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ. ನೋಡಿ, ಹಿಟ್ಟು ನೋಡಿ ಇಷ್ಟು ನೀರಾಗಿ ಇರಬೇಕು. ಇದಕ್ಕಿಂತ ಜಾಸ್ತಿನೂ ಆಗ್ಬಾರ್ದು, ಕಡಿಮೆನೂ ಆಗ್ಬಾರ್ದು. ಇದು ಕರೆಕ್ಟ್ ಆಗಿದೆ. ನೋಡಿ, ಈ ರೀತಿ ಇರಬೇಕು. ನೆಕ್ಸ್ಟ್ ನಾನೊಂದು ಪಾತ್ರೆಗೆ ನಾನಿಲ್ಲಿ 1 ಕಪ್ ತುರ್ದಿಟ್ಕೊಂಡಂತಹ ಬೆಲ್ಲ ಹಾಕ್ತಾ ಇದ್ದೀನಿ. ಅದೇ ರೀತಿ 1.5 ಕಪ್ ತೆಂಗಿನ ತುರಿ ಹಾಕ್ತೀನಿ. 1.5 ಇಂದ 2 ಕಪ್ ತನಕ ಬೇಕಿದ್ರೆ ನಿಮಗೆ ಹಾಕೋಬಹುದು. ಆಮೇಲೆ ಇದಕ್ಕೆ ಸ್ವಲ್ಪ ಏಲಕ್ಕಿ ಹುಡಿ ಹಾಕ್ತೀನಿ. ಆಮೇಲೆ ಇಲ್ಲಿ ಸ್ವಲ್ಪ ಗಸಗಸೆನ ಹಾಕ್ತಾ ಇದ್ದೀನಿ. ಇದು ಆಪ್ಷನಲ್, ನಿಮ್ಮ ಹತ್ರ ಇದ್ರೆ ಹಾಕೊಳ್ಳಿ, ಇಲ್ಲ ಅಂದ್ರೂ ಪರವಾಗಿಲ್ಲ, ರುಚಿಯಾಗಿರುತ್ತೆ ಹಾಕೊಂಡ್ರೆ. ಇದು ಕೂಡ ಹಾಕ್ಬಿಟ್ಟು ಇನ್ನು ಸ್ಟವ್ ಆನ್ ಮಾಡಿಬಿಟ್ಟು ಇದನ್ನ ಬಿಸಿ ಮಾಡ್ತೀನಿ. ಎಲ್ಲ ಒಟ್ಟಿಗೆ ಮಿಕ್ಸ್ ಮಾಡ್ತಾ ಇದ್ದೀನಿ ನಾನಿಲ್ಲಿ. ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ. ಅಂದ್ರೆ ಇದು ಫಿಲ್ಲಿಂಗ್ಸ್ ನಾವಿಲ್ಲಿ ರೆಡಿ ಮಾಡ್ತಾ ಇರೋದು. ನೋಡಿ, ಇವಾಗ ಚೆನ್ನಾಗಿ ಮಿಕ್ಸ್ ಆಗ್ತದೆ. ಬೆಲ್ಲ ಎಲ್ಲ ಕರಗಿ ಸ್ವಲ್ಪ ಪಾಕ ಬಂದು ನೋಡಿ ಈ ರೀತಿ ಬರಬೇಕು. ಇವಾಗ ಕರೆಕ್ಟ್ ಆಗಿದೆ. ಅಂದ್ರೆ ಇದರಲ್ಲಿ ಬೆಲ್ಲ ಜಾಸ್ತಿ ನೀರಾಗಿ ಇರಬಾರ್ದು, ಎಲ್ಲ ಕರೆಕ್ಟ್ ಆಗಿ ನೋಡಿ ಈ ರೀತಿ ಇರಬೇಕು. ಜಾಸ್ತಿ ಆದ್ರೂ ಕೂಡ ಇದು ಗಟ್ಟಿ ಆಗ್ಬಿಡುತ್ತೆ ಬೇಗ. ಆದ ಕಾರಣ ನೋಡಿ ಈ ರೀತಿ ಇರಬೇಕು, ಸಾಕು. ನಾನಿಲ್ಲಿ ಸ್ಟವ್ ಕೂಡ ಆಫ್ ಮಾಡ್ತಾ ಇದ್ದೀನಿ. ನೋಡಿ, ಫಿಲ್ಲಿಂಗ್ಸ್ ಈ ರೀತಿ ಇದೆ. ಇದನ್ನೊಂದು ಸೈಡಲ್ಲಿ ಇಟ್ಕೊಳ್ಳಿ ಇವಾಗ. ಆಮೇಲೆ ನಮಗೆ ಬೇಕಾಗಿರೋದು ಅರಸಿನ ಎಲೆ. ನೋಡಿ, ಇದನ್ನ ಚೆನ್ನಾಗಿ ತೊಳೆದು ಉಪಯೋಗಿಸ್ಬೇಕು. ಆಮೇಲೆ ಸ್ವಲ್ಪ ದೊಡ್ಡ ದೊಡ್ಡ ಎಲೆ ಇದ್ರೆ ನಮ್ಗೆ ಚೆನ್ನಾಗಾಗುತ್ತೆ ಮಾಡೋದಿಕ್ಕೆ, ಸ್ವಲ್ಪ ಈಸಿ ಆಗುತ್ತೆ. ಸಣ್ಣದಾದ್ರೆ ಸ್ವಲ್ಪ ಸಣ್ಣ ಸಣ್ಣಕ್ಕೆ ಬರುತ್ತೆ. ನೋಡಿ, ಹಿಟ್ಟು ನೋಡಿ ಈ ರೀತಿ ಇದೆ, ಕರೆಕ್ಟ್ ನೋಡ್ಕೊಳ್ಳಿ. ನೀರಾಗಿರೋ ಹಿಟ್ಟು, ಇದನ್ನ ಬೇಯಿಸೋದು ಇಲ್ಲ, ಏನಿಲ್ಲ. ಇದೇ ರೀತಿ ಮಾಡ್ತಾ ಇದ್ದೀನಿ. ಒಂದು ಸ್ಪೂನ್ ಉಪಯೋಗಿಸಿ ಈ ರೀತಿ ಸ್ಪ್ರೆಡ್ ಮಾಡಿಬಿಟ್ರೆ ಆಯ್ತು. ತಟ್ಟಬೇಕಾದ ಅವಶ್ಯಕತೆನೇ ಇಲ್ಲ. ಇಲ್ಲಾಂದ್ರೆ ನಾವು ಕೈಯಲ್ಲಿ ಫುಲ್ ಆಗಿ ಲೆವೆಲ್ ಮಾಡಬೇಕಾಗುತ್ತೆ ತೆಳುವಾಗಿ. ಇದು ಸ್ಪೂನ್ ಉಪಯೋಗಿಸಿ ನಿಮ್ಗೆ ಎಷ್ಟು ದಪ್ಪ ಬೇಕೋ ಅಷ್ಟು ಮಾಡ್ಬೋದು. ಅಂದ್ರೆ ತೆಳುವು ಬೇಕಿದ್ರೆ ತೆಳುವಾಗಿ ಕೂಡ ಈಸಿಯಾಗಿ ಮಾಡ್ಬೋದು ಈ ಮೆಥಡ್ ಅಲ್ಲಿ ಮಾಡ್ತಿದ್ರೆ. ಆಮೇಲೆ ತುಂಬಾ ಸುಲಭ ಕೂಡ, ಬೇಗ ಆಗುತ್ತೆ ಈ ರೀತಿ ಮಾಡಿ ನಮಗೆ. ನೋಡಿ, ತಟ್ಟಬೇಕಿದ್ರೆ ಸ್ವಲ್ಪ ಹೊತ್ತು ಬೇಕು. ಯಾವ ಮೆಥಡ್ ಬೇಕೋ ಆ ಮೆಥಡ್ ನಿಮಗೆ ಮಾಡಬಹುದು. ನೋಡಿ, ಈ ರೀತಿ ಸ್ಪೂನ್ ಅಲ್ಲಿ ಉಪಯೋಗಿಸಿ ತೆಳುವಾಗಿ ನಮ್ಗೆ ಮಾಡೋದಿಕ್ಕಾಗುತ್ತೆ ಈ ಮೆಥಡ್ ಅಲ್ಲಿ ಮಾಡಿದ್ರೆ. ನೋಡಿ, ಈ ರೀತಿ. ಇದ್ರೊಳಗಡೆ ಫಿಲ್ಲಿಂಗ್ಸ್ ಹಾಕೊಂಡ್ರೆ ಆಯ್ತು. ನಾವು ಬೆಲ್ಲ ಮತ್ತು ತೆಂಗಿನ ತುರಿಯಲ್ಲಿ ಮಾಡಿರುವಂತಹ ಫಿಲ್ಲಿಂಗ್ಸ್. ನೋಡಿ, ಆಮೇಲೆ ತುದಿಯಿಂದ ತೆಗೆದ್ಬಿಟ್ಟು ಈ ರೀತಿ ಮಡಚಬೇಕು. ಆಮೇಲೆ ಜಾಸ್ತಿ ಪ್ರೆಸ್ ಮಾಡಬೇಡಿ, ಸೈಡ್ ಮಾತ್ರ ಸ್ವಲ್ಪ ಅದನ್ನ ಪ್ರೆಸ್ ಮಾಡಿದ್ರೆ ಸಾಕು. ಇದೇ ರೀತಿ ಎಲ್ಲ ಎಲೆಗಳಲ್ಲಿ ಮಾಡಬೇಕು. ಈ ಎಲೆಯಲ್ಲಿ ಮಾಡ್ತಾ ಇರುವಾಗ ಒಂದು ಬದಿಯಲ್ಲಿ ನೀರು, ಇಡ್ಲಿ ಪಾತ್ರೆಯಲ್ಲಿ ನೀರು ಬಿಸಿ ಮಾಡೋದಿಕ್ಕೆ ಇಡಬೇಕು. ನಾನು ಇಟ್ಟಿದ್ದೀನಿ. ಅಂದ್ರೆ ಇದನ್ನ ಇಡಬಾರ್ದು, ನಾವು ಮಾಡಿದ ಕೂಡಲೇ ಬಿಸಿ ಮಾಡೋದಿಕ್ಕೆ ಇಡಬೇಕು. ಅವಾಗ ಬೇಗ ಬೇಗ ಆಗ್ಬಿಡುತ್ತೆ. ನೋಡಿ, ಈ ರೀತಿ ಫಿಲ್ ಮಾಡಿಬಿಟ್ಟು ಅದ್ರೊಳಗಡೆ ಮಾಡಿದ್ರೆ. ನಾನಿವಾಗ ನೋಡಿ ಈ ರೀತಿ ಫೋಲ್ಡ್ ಮಾಡ್ತಾ ಇರೋದು. ಫುಲ್ ಆಗಿ ಹಾಕ್ಬಿಟ್ಟು ಫುಲ್ ಆಗಿ ಹಾಕೊಳ್ಳಿ, ಅಥವಾ ಒಂದು ಬದಿ ಮಾತ್ರ ಬೇಕಿದ್ರೆ ಆ ರೀತಿನೂ ಹಾಕೋಬಹುದು. ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಬೋದು. ಸೈಡ್ಗೆ ಮಾತ್ರ ಹಾಕೋಬೇಡಿ, ಅಂದ್ರೆ ಅದನ್ನ ನಾವು ಪ್ರೆಸ್ ಮಾಡುವಾಗ ಇಲ್ಲಾಂದ್ರೆ ಹೊರಗಡೆ ಬರ್ಬೋದು. ನೋಡಿ, ಸೈಡ್ ಮಾತ್ರ ಈ ರೀತಿ ಪ್ರೆಸ್ ಮಾಡಿದ್ರೆ ಸಾಕು, ಕರೆಕ್ಟ್ ಆಗುತ್ತೆ. ಏನು ಲೀಕೇಜ್ ಆ ತರ ಏನು ಆಗಲ್ಲ. ನೋಡಿ, ನಾನು ಇಲ್ಲಿ ಇಡ್ಲಿ ಪಾತ್ರೆ ಬಿಸಿ ಮಾಡೋದಿಕ್ಕೆ ಇಟ್ಟಿದ್ದೀನಿ. ಅದ್ರಲ್ಲಿ ಇದನ್ನ ಮಾಡಿದ ಹಾಗೆ ಇಟ್ಬಿಟ್ರೆ ಆಯ್ತು.
ಅಂದ್ರೆ ಹೊರಗಡೆ ಜಾಸ್ತಿ ಹೊತ್ತು ಇಡಬೇಡಿ, ಯಾಕಂದ್ರೆ ನಾವು ಇದು ನೀರು ಹಿಟ್ಟಲ್ಲಿ ಮಾಡ್ತಾ ಇದ್ದು ಕೂಡ್ಲೆ ಬಿಸಿ ಮಾಡೋದಿಕ್ಕೆ ಇಟ್ರೆ ಆಯ್ತು. ಫುಲ್ ಆಗಿ ಮಾಡ್ತಾ ಇದ್ದೀನಿ. ಎಷ್ಟು ತುಂಬಾ ಸುಲಭ ಅನ್ಸುತ್ತೆ ನಂಗೆ ಇದು. ನೀವು ಇದುವರೆಗೆ ಇದನ್ನ ಟ್ರೈ ಮಾಡಿಲ್ಲ ಅಂದ್ರೆ ಒಂದ್ಸಲ ಟ್ರೈ ಮಾಡಿ ನೋಡಿ, ಖಂಡಿತ ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ. ನೋಡಿ ಈ ರೀತಿ ಫಿಲ್ ಮಾಡಿಬಿಟ್ಟು ಇದನ್ನ ಫೋಲ್ಡ್ ಮಾಡಿದ್ರೆ ಆಯ್ತು. ನೋಡಿ ಇಲ್ಲಿ ಎಲ್ಲ ಇಟ್ಟಿದ್ದೀನಿ ನಾನು, ಚೆನ್ನಾಗಿ ಬೇಯ್ತಾ ಇದೆ. ಒಂದು ಹೈ ಫ್ಲೇಮ್ ಅಲ್ಲಿ ಒಂದು 30 ನಿಮಿಷ ಇದನ್ನ ಬೇಯಿಸ್ಕೊಳ್ಳಿ. ಓಕೆ, ಚೆನ್ನಾಗಿ ಬೇಯಲಿ. ನೋಡಿ ಇವಾಗ 30 ನಿಮಿಷ ಆಗಿದೆ, ಬೆಂದು ಚೆನ್ನಾಗಿ ಪರಿಮಳ ಬರ್ತಾ ಇದೆ. ಮನೆಯೆಲ್ಲ ಪರಿಮಳ ಬರುತ್ತೆ ಇದನ್ನ ಬೇಯಿಸುವಾಗ. ನೋಡಿ ಈ ರೀತಿ ಇದೆ ನಮ್ಮ ಕಡುಬು. ತುಂಬಾ ತೆಳುವಾಗಿದೆ ನೋಡಿ, ಎಷ್ಟೊಂದು ಒಳಗಡೆ ಇರುವ ಬೆಲ್ಲ ಎಷ್ಟು ಕರೆಕ್ಟ್ ಆಗಿ ಕಾಣಿಸುತ್ತೆ. ಅದೇ ರೀತಿ ಹೊರಗಡೆ ಬಂದೂ ಇಲ್ಲ ನೋಡಿ, ಸ್ವಲ್ಪನೂ ಲೀಕ್ ಕೂಡ ಆಗಿಲ್ಲ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ. ಈ ರೀತಿ ಇರುತ್ತೆ ನೋಡಿ. ಒಳಗಡೆ ನಾನು ತುಂಡು ಮಾಡಿ ತೋರಿಸ್ತೀನಿ ನಿಮಗೆ. ತುಂಬಾನೇ ಹಿಟ್ಟು ಕೂಡ ತೆಳುವಾಗಿ ಮಾಡಿದ್ರೆ ತಿನ್ನೋದಿಕ್ಕೆ ಚೆನ್ನಾಗಿರುತ್ತೆ. ನೋಡಿ ಈ ರೀತಿ ಇರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ, ಎಲ್ಲರ ಜೊತೆ ಶೇರ್ ಮಾಡೋದಕ್ಕೂ ಮರಿಬೇಡಿ. ಓಕೆ, ಥ್ಯಾಂಕ್ ಯು.